ಸಮುದಾಯಕ್ಕೆ ಬೇಕೇ ಬೇಕು 5 ಮಂತ್ರಿಗಿರಿ. ಸಲೀಂ ಅಹಮದ್ ಪರ 14 ಜಿಲ್ಲೆಯ ಉಲೇಮಾಗಳ ಭರ್ಜರಿ ಬ್ಯಾಟಿಂಗ್. ಮುಸ್ಲಿಂ ಸಮುದಾಯಕ್ಕೆ ಬೇಕೇ ಬೇಕು 5 ಮಂತ್ರಿಗಿರಿ. ಸಲೀಂ ಅಹಮದ್ ಪರ 14 ಜಿಲ್ಲೆ ಉಲೇಮಾಗಳ ಭರ್ಜರಿ ಬ್ಯಾಟ್. ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ತೀವ್ರ ಒತ್ತಡ ಹಾಕಲಾಗ್ತಾ ಇದೆ. ಕಿತ್ತೂರು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಕಡೆಗಣನೆ. ಕಳೆದ 2 ದಶಕದಲ್ಲಿ ನಮಗೆ ಮಿನಿಸ್ಟರ್ ಗಿರಿ ಕೊಟ್ಟೇ ಇಲ್ಲ. ಸಿಎಂ ಬಳಿ ಮೌಲಾನಾ ಸೈಯದ್ ತಾಜ್ ಉದ್ದೀನ್ ಬೇಸರ ವ್ಯಕ್ತಪಡಿಸಿರುವಂತದ್ದು. ಸಲೀಂ ಅಹಮದ್ ಅವರು 3 ಬಾರಿ ಎಂಎಲ್ಸಿ ಆಗಿದ್ದಾರೆ. ಸಲೀಂ ಅಹಮದ್ಗೆ ಮಿನಿಸ್ಟರ್ ಗಿರಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಮುಸ್ಲಿಮರಿಗೆ 5 ಸಚಿವ ಸ್ಥಾನ ನೀಡಿದ್ರು. ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಚಿವರಾಗಿದ್ರು. ಈಗ ಡಿಕೆಶಿ ಆಡಳಿತದಲ್ಲಿ 5ರನ್ನ ಮುಸ್ಲಿಮರನ್ನ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ಇದೀಗ ಸೈಯದ್ ಹೈದರ್ ಪಾಷಾ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಮುಸ್ಲಿಂ ಸಮುದಾಯಕ್ಕೆ ಬೇಕೇ ಬೇಕು 5 ಮಂತ್ರಿಗಿರಿ ಅಂತ ಸಲೀಂ ಅಹಮದ್ ಪರ 14 ಜಿಲ್ಲೆಯ ಉಲೇಮಾಗಳ ಭರ್ಜರಿ ಬ್ಯಾಟಿಂಗ್. ಇದೀಗ ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ತೀವ್ರ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಕಿತ್ತೂರು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಕಳೆದ 2 ದಶಕಗಳಿಂದ ನಮಗೆ ಮಿನಿಸ್ಟರ್ ಗಿರಿ ಕೊಟ್ಟೇ ಇಲ್ಲ ಅಂತ ಆರೋಪ ಕೂಡ ಮಾಡಿದ್ದಾರೆ. ಸಿಎಂ ಬಳಿ ಮೌಲಾನಾ ಸೈಯದ್ ತಾಜ್ ಉದ್ದೀನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಸಲೀಂ ಅಹಮದ್ ಅವರು 3 ಬಾರಿ ಎಂಎಲ್ಸಿ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸಲೀಂ ಅಹಮದ್ಗೆ ಮಿನಿಸ್ಟರ್ ಕೊಡಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಮುಸ್ಲಿಮರಿಗೆ 5 ಸಚಿವ ಸ್ಥಾನ ನೀಡಿದ್ರು. ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಚಿವರಾಗಿದ್ರು. ಆ ಅವಧಿಯಲ್ಲಿ ಈಗ ಡಿಕೆ ಶಿವಕುಮಾರ್ ಆಡಳಿತದಲ್ಲಿ 5ರನ್ನ ಮುಸ್ಲಿಮರನ್ನ ಮಂತ್ರಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಹೈಕಮಾಂಡ್ಗೆ ಇದೀಗ ಸೈಯದ್ ಹೈದರ್ ಪಾಷಾ ಖಾದ್ರಿ ಮನವಿಯನ್ನ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಬೇಕೇ ಬೇಕು 5 ಮಂತ್ರಿಗಿರಿ ಅಂತ ಹೇಳಿದ್ದಾರೆ. ಸಲೀಂ ಅಹಮದ್ ಪರ 14 ಜಿಲ್ಲೆಯ ಉಲೇಮಾಗಳ ಭರ್ಜರಿ ಬ್ಯಾಟಿಂಗ್ ಆಗಿರುವಂತದ್ದು. ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ತೀವ್ರ ಒತ್ತಡವನ್ನ ತರ್ತಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಕಡೆಗಣನೆ ಆಗಿದೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಕಳೆದ 2 ದಶಕದಲ್ಲಿ ನಮಗೆ ಮಿನಿಸ್ಟರ್ ಗಿರಿ ಕೊಟ್ಟೇ ಇಲ್ಲ. ಸಿಎಂ ಬಳಿ ಮೌಲಾನಾ ಸೈಯದ್ ತಾಜುದ್ದೀನ್ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಸಲೀಂ ಅಹಮದ್ ಅವರು 3 ಬಾರಿ ಎಂಎಲ್ಸಿ ಆಗಿದ್ದಾರೆ. ಜೊತೆಗೆ ಸಲೀಂ ಅಹಮದ್ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಎಸ್ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಮುಸ್ಲಿಮರಿಗೆ 5 ಸಚಿವ ಸ್ಥಾನವನ್ನ ನೀಡಿದ್ರು. ಈ ಅವಧಿಯಲ್ಲಿ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಚಿವರಾಗಿದ್ರು. ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿದ್ದೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಡಿಕೆಶಿ ಆಡಳಿತದಲ್ಲಿ 5ರನ್ನ ಮುಸ್ಲಿಮರನ್ನ ಮಂತ್ರಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ.